All. Welcome to the day 6 of the International Yoga Day sessions. ಇವತ್ತು ನಾವು ಲೈನ್ ಡೌನ್ ಅಂದರೆ ಸುಪಾಯಿನಾಸನ ಮಲ್ಕೊಂಡು ಮಾಡುವಂಥ ಆಸನಗಳು ಮತ್ತು ಪ್ರಾಣಾಯಾಮ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಶಿಥಿಲೀಕರಣ ವ್ಯಾಯಾಮ, ನಿಂತ್ಕೊಂಡು ಮಾಡಿರುವಂಥ ಆಸನಗಳು, ಕೂತ್ಕೊಂಡು ಮಾಡುವಂಥ ಆಸನಗಳು ಮತ್ತು ಮಲ್ಕೊಂಡು ಮಾಡುವಂಥ ಆಸನಗಳು ಮಾಡಿದ್ವಿ. ಅದೇ ರೀತಿ ಇವತ್ತು ಮಲ್ಕೊಂಡು ಮಾಡುವಂಥ ಆಸನ ಮತ್ತು ಪ್ರಾಣಾಯಾಮ ಮಾಡಿ ಇವತ್ತಿನ ಸೆಷನ್ನ ಕನ್ಕ್ಲೂಡ್ ಮಾಡೋಣ. ಸೊ ಇದಕ್ಕೆ ಫಸ್ಟ್ ನಾವು 3 ಬಾರಿ ಓಂಕಾರ ಮಾಡೋಣ. ನಮ್ಮ ಗ್ರೂಪಲ್ಲಿ ಓಂಕಾರ ಚಾಂಟ್ ಮಾಡೋದ್ರಿಂದ ಏನು ಒಳ್ಳೆ ಬೆನಿಫಿಟ್ಸ್ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಅದನ್ನು ಕನ್ಸಿಸ್ಟೆಂಟಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಫಸ್ಟ್ ಸ್ಟ್ರೈಟಾಗಿ ಯಾವುದೇ ನಿಮ್ಮದು ಕಂಫರ್ಟಬಲ್ ಪೊಸಿಷನ್ ಪೋಸ್ಚರಲ್ಲಿ ಕೂತ್ಕೊಳ್ಳಿ. ಇದರ ಸುಖಾಸನ ಅಂದರೆ ಮಾಮೂಲಿಯಾಗಿ ಕೂತ್ಕೊಳ್ಳೋದು ಈ ಥರ, ಅಥವಾ ವಜ್ರಾಸನ. ನಮ್ಮ ಕಾಲುಗಳನ್ನ ಹಿಂದೆ ಬೆಂಡ್ ಮಾಡಿ ಕೂತ್ಕೊಳ್ಳೋದು. ಬ್ಯಾಕ್ ಸ್ಟ್ರೈಟ್ ಇರಲಿ, ಚಿನ್ಮುದ್ರ ಅಥವಾ ನಮಸ್ಕಾರ ಸ್ಥಿತಿ. ಕಣ್ಣು ಮೃದುವಾಗಿ ಮುಚ್ಚಿರಬೇಕು. ದೀರ್ಘವಾಗಿ ಉಸಿರಾಡಿ. Take a deep breath. ನಿಧಾನಕ್ಕೆ ಉಸಿರಾಡಿ ದೀರ್ಘವಾಗಿ. ಇವಾಗ ಒಂದ್ಸತಿ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡ್ತಾ ಓಂ ಚಾಂಟ್ ಮಾಡಬೇಕು. ಓಂಕಾರ. ಯೋಗ ಮಂತ್ರ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಶಾಂತಿ ಶಾಂತಿ ಶಾಂತಿ. ನಿಮ್ಮ ಕೈಗಳನ್ನ ರಬ್ ಮಾಡಿ. Gently place it on the eyes. Yes. ಇವಾಗ ನಿಧಾನಕ್ಕೆ ನಿಮ್ಮ ಬೆನ್ನ ಮೇಲೆ ಮಲ್ಕೊಳ್ಳಿ. We'll do supine asanas. ಅಂದರೆ ಮಲ್ಕೊಂಡು ಮಾಡುವಂಥ ಆಸನಗಳು. ನಾನು ಹೇಳೋದನ್ನ ಕೇಳ್ತಾ ಮಾಡಿ. ಈಸಿ ಇದೆ, ಕೇಳಿಸ್ಕೊಂಡು ಮಾಡ್ಬೋದು. ನಿಮ್ಮ 2 ಕಾಲುಗಳನ್ನು ಜೋಡಿಸಿ. ನಿಮ್ಮ 2 ಕೈಗಳು ನಿಮ್ಮ ತೊಡೆಯ ಪಕ್ಕ, ಹಸ್ತ ಕೆಳಮುಖವಾಗಿ ಹಸ್ತ. ಇವಾಗ ಉತ್ಥಾನ ಪಾದಾಸನ. ನಿಧಾನಕ್ಕೆ ನಿಮ್ಮ ರೈಟ್ ಲೆಗ್ ಅಂದರೆ ಬಲಗಾಲನ್ನು ಮತ್ತು ಬಲಗೈ ಎರಡನ್ನು ಎತ್ತಿ ಇಳಿಸ್ಬೇಕು.
ನಿಧಾನಕ್ಕೆ ಬಲಗಾಲನ ಎತ್ತಿ, ಉಸಿರು ತಗೊಳ್ತಾ ಬಲಗಾಲ ಎತ್ತಿ, ಉಸಿರು ಬಿಡ್ತಾ ಬಲಗಾಲನ ರಿಲೀಸ್. ಇವಾಗ ಎಡಗಾಲ ಉಸಿರು ತಗೊಳ್ತಾ ಮೇಲೆ, ಕಾಲು ಸ್ಟ್ರೈಟ್ ಇರಬೇಕು, ಕಾಲನ್ನ ಮಡಿಸ್ಬಾರ್ದು. ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಬಲಗಾಲು, ಉಸಿರು ಬಿಡ್ತಾ ಕೆಳಗೆ ಇಳಿಸಿ. ಉಸಿರು ತಗೊಳ್ತಾ ಎಡಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಬಲಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಎಡಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಬಲಗಾಲು ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಎಡಗಾಲು, ರಿಲ್ಯಾಕ್ಸ್. ಬಲಗಾಲು, ಉಸಿರು ಬಿಡ್ತಾ ಕೆಳಗೆ ಇಳಿಸಿ. ಉಸಿರು ತಗೊಳ್ತಾ ಎಡಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಹಂಗೆ ಇನ್ನೊಮ್ಮೆ ಉಸಿರು ತಗೊಳ್ತಾ ಬಲಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಉಸಿರು ತಗೊಳ್ತಾ ಎಡಗಾಲು, ಉಸಿರು ಬಿಡ್ತಾ ರಿಲ್ಯಾಕ್ಸ್. ಎಸ್. ಇವಾಗ ಏಕಪಾದ ಉತ್ಥಾನ ಪಾದಾಸನ ಮಾಡಿದ್ವಿ. ಮುಂದಿನ ಆಸನ ಉತ್ಥಾನ ಪಾದಾಸನ, ದ್ವಿಪಾದ ಉತ್ಥಾನ ಪಾದಾಸನ. ಎರಡು ಕಾಲನ್ನು ಜೋಡಿಸ್ಬೇಕು. ನಿಧಾನ ಎಷ್ಟಾಗುತ್ತೆ ಅಷ್ಟು. ಎರಡು ಕಾಲನ್ನ ಉಸಿರು ತಗೊಳ್ತಾ ಮೇಲೆ ಎತ್ತಬೇಕು, ಎರಡು ಕಾಲನ್ನ ಉಸಿರು ಬಿಡ್ತಾ ಕೆಳಗೆ ಇಳಿಸ್ಬೇಕು. ತುಂಬ ಸಿವಿಯರ್ ಆಗಿ ನಿಮಗೆ ಬ್ಯಾಕ್ ಪೇನ್ ಇದೆ, ಏನಾದರೂ ಹರ್ನಿಯಾ ಆಗಿತ್ತು, ಆ ಥರ ಏನಾದರೂ ಇಶ್ಯೂ ಇದ್ದರೆ ಇದನ್ನು ಮಾಡಬೇಡಿ. ಇವಾಗ ಮಾಡ್ರೇಟ್ ಲೆವೆಲಲ್ಲಿ ಬ್ಯಾಕ್ ಪೇನ್ ಇದೆ ಅಂದರೆ ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಇರೋದು. ಮತ್ತು ನಮ್ಮ ಹೊಟ್ಟೆ ಭಾಗದಲ್ಲಿ ಬೊಜ್ಜನ್ನು ನಿವಾರಣೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಲೆಟ್ಸ್ ಡೂ ಇಟ್. ಉಸಿರು ತಗೊಳ್ತಾ ಕಾಲು ಸ್ಟ್ರೈಟ್ ಇರಲಿ, ಎರಡು ಕಾಲು ಜೋಡಿಸಿರಲಿ. ಬ್ರೀತ್ ಇನ್ ಅಪ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಎಸ್, ಕೆಳಗೆ ಇಳಿಸ್ಬೇಕು. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕಾಲು ಕೆಳಗೆ. ಹಾಗೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಸೊ ನಿಮ್ಮ ಕೈಗಳು ತೊಡೆಯ ಪಕ್ಕದಲ್ಲೇ ಇರಲಿ, ಸಪೋರ್ಟ್ ಸಿಗುತ್ತೆ ಸ್ಟಾರ್ಟಿಂಗ್ ಮಾಡ್ತಾ ಇರೋದ್ರಿಂದ. ಮತ್ತು ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. 2 more times. Breathe in up, breathe out, relax. ಮತ್ತೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. and relax for a while. ದೀರ್ಘವಾಗಿ ಉಸಿರು ಬಿಡಿ. ಶವಾಸನದಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್. ಇನ್ನೂ ಒಂದು 5 ಬಾರಿ ದ್ವಿಪಾದ ಉತ್ಥಾನ ಪಾದಾಸನ. ಕೈಗಳು ತೊಡೆಯ ಪಕ್ಕಕ್ಕೆ, ಎರಡು ಕಾಲು ಜೋಡಿಸಿ, ಉಸಿರು ತಗೊಳ್ತಾ ಕಾಲ ಮೇಲೆ, ಉಸಿರು ಬಿಡ್ತಾ ಕಾಲು ಕೆಳಗೆ, ಸ್ಟ್ರೈಟ್ ಆಗಿ. ಲೆಟ್ಸ್ ಡೂ ಇಟ್. ಬ್ರೀತ್ ಇನ್ 2, ಉಸಿರು ಬಿಡ್ತಾ ಕೆಳಗೆ. ಬ್ರೀತ್ ಇನ್ 3, breathe out, relax. Breathe in 4, breathe out, release the legs. Last time, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ
ಕೆಳಗೆ. ಎಸ್, ರಿಲ್ಯಾಕ್ಸ್ ಇನ್ ಶವಾಸನ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ಹೊಟ್ಟೆಯಲ್ಲಿ ಆಗ್ತಾ ಇರೋ ಸ್ಟ್ರೆಚಿಂಗ್, ಸ್ಟ್ರೈನ್ನ ಗಮನಿಸಿ. ಇವಾಗ ಎರಡು ಕಾಲು ಮತ್ತೆ ಜೋಡಿಸ್ಬೇಕು. ವಿಲ್ ಡು ಸಿಂಗಲ್ ಲೆಗ್ ಸೈಕ್ಲಿಂಗ್ ಅಥವಾ ಆಲ್ಟರ್ನೇಟ್ ಸೈಕ್ಲಿಂಗ್ ಮಾಡೋಣ. ಸೊ ನಿಮ್ಮ ಕಾಲುಗಳನ್ನ ಎತ್ತಿ ಸೈಕಲ್ ಮಾಡಿ, ಕ್ಲಾಕ್ ವೈಸ್ ಸೈಕ್ಲಿಂಗ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ನಿಧಾನಕ್ಕೆ ಸ್ಟ್ರೈಟ್, ಬೆಂಡ್ ಆ್ಯಂಡ್ ಸೈಕ್ಲಿಂಗ್. ಆದಷ್ಟು ಕಾಲನ್ನ ಸ್ಟ್ರೈಟಾಗಿ 90 ಡಿಗ್ರಿಗೆ ತರೋಕ್ಕೆ ಪ್ರಯತ್ನ ಪಡಿ. ಆ್ಯಂಡ್ ಸೈಕಲ್ ಆ್ಯಂಡ್ ರಿಲ್ಯಾಕ್ಸ್. ನಿಮ್ಮ ಕೈನ ತೊಡೆ ಭಾಗಕ್ಕೆ ಹಸ್ತ ಕೆಳಮುಖವಾಗಿ ಸಪೋರ್ಟ್ ತಗೊಳ್ಳಿ. ಮತ್ತೆ ಇನ್ನೊಂದು ಬಾರಿ 5 ಬಾರಿ ಇನ್ನೊಂದು ಸೆಟ್ ಸೈಕ್ಲಿಂಗ್ ಮಾಡೋಣ ಕ್ಲಾಕ್ ವೈಸ್. ಮೇಲೆತ್ತಬೇಕು ಕಾಲನ್ನ ಆ್ಯಂಡ್ ಸೈಕಲಿಂಗ್ ಥರ ಮಡಿಸಿ ಸ್ಟ್ರೆಚ್ ಆಲ್ಟರ್ನೇಟ್ ಆಗಿ ಕಾಲುಗಳನ್ನ. And relax. Feel the stretching in the thigh muscles. ಇದು ನಮ್ಮ ಥೈ ಮಸಲ್ಸ್ನ ಸ್ಟ್ರೆಂಥನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಆಪೋಸಿಟ್ ಸೈಡ್ ಸೈಕ್ಲಿಂಗ್ ಮಾಡೋಣ. 2 ಸೆಟ್. ಮೊದಲನೇ ಸೆಟ್ 5 ಬಾರಿ. ಅಂದರೆ ನಾವು ಲಾಸ್ಟ್ ಟೈಮ್ ಕ್ಲಾಕ್ ವೈಸ್ ಮಾಡಿದ್ವಿ, ಇವಾಗ ಉಲ್ಟಾ ಮಾಡೋಣ. ಸೊ ಕಾಲು ಮೇಲೆ ಎತ್ತಬೇಕು 5 ಬಾರಿ. Relax. Relax. ಇನ್ನೊಂದು ಸೆಟ್ ಆಪೋಸಿಟ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಸೈಕ್ಲಿಂಗ್, ಆಲ್ಟರ್ನೇಟ್ ಸೈಕ್ಲಿಂಗ್. 2 ಕಾಲುಗಳನ್ನು ಮತ್ತೆ ಸ್ಟ್ರೆಚ್ ಫಾರ್ 90 ಡಿಗ್ರಿ ಆ್ಯಂಡ್ ಸರ್ಕಲ್, ಆಲ್ಟರ್ನೇಟ್ ಎಕ್ಸ್ಟೆನ್ಷನ್ ಆ್ಯಂಡ್ ಫ್ಲೆಕ್ಷನ್ ಆಫ್ ದ ಲೆಗ್ಸ್. ಮಡಿಸೋದು, ಸ್ಟ್ರೆಚ್ ಮಾಡೋದು ಆದಷ್ಟು 5 ಬಾರಿ. ಆ್ಯಂಡ್ ರಿಲ್ಯಾಕ್ಸ್. 2 ಕಾಲುಗಳನ್ನ ಸ್ಟ್ರೆಚ್ ಮಾಡಿ ಶವಾಸನದಲ್ಲಿ ರಿಲ್ಯಾಕ್ಸ್. ನಿಧಾನ ದೀರ್ಘ ಉಸಿರು ತಗೊಂಡು ಉಸಿರು ಬಿಡಿ. ಇವಾಗ ಉತ್ತಾನ ಪಾದಾಸನ ಆಯಿತು ಆ್ಯಂಡ್ ಸೈಕ್ಲಿಂಗ್ ಮಾಡಿದ್ವಿ. ಲೆಟ್ಸ್ ಡೂ ಸಿಂಗಲ್ ಲೆಗ್ ಪವನ ಮುಕ್ತಾಸನ. ಒಂದೇ ಕಾಲಿನ ಪವನ ಮುಕ್ತಾಸನ. ನಿಮ್ಮ ಒಂದು ಕಾಲು ರೈಟ್ ಲೆಗ್ನ ಮಡಿಸ್ಬೇಕು. ನಿಮ್ಮ ಕೈಯಿಂದ ಅದನ್ನು ಪ್ರೆಸ್ ಮಾಡಿ. ಈಗ ನಿಮ್ಮ ಫಿಂಗರ್ಸ್ನ ಇಂಟರ್ಲಾಕ್ ಮಾಡಿ ಪ್ರೆಸ್ ಇಟ್ ಸೊ ದ್ಯಾಟ್ ಥೈಸ್ ನಮ್ಮ ಹೊಟ್ಟೆಗೆ ಪ್ರೆಸ್ ಆಗುತ್ತೆ. ನಿಧಾನಕ್ಕೆ ತಲೆನ ಎತ್ತಿ ನಿಮ್ಮ ಮೂಗನ್ನು ನೀಸ್ಗೆ ಅಂದರೆ ಮಂಡಿಗೆ ಮುಟ್ಟೋಕ್ಕೆ ಪ್ರಯತ್ನ ಪಡಿ. ಉಸಿರಾಡಿ ಆದಷ್ಟು. ಸ್ಟ್ರೆಚ್, ಇನ್ನೊಂದು ಕಾಲು ಸ್ಟ್ರೆಚ್ ಆಗಿರಬೇಕು ಆದಷ್ಟು. ಬ್ರೀದ್ ಇನ್ 5 ಕೌಂಟ್. ತುಂಬ ನೆಕ್ ಪೇನ್ ಇದ್ದರೆ ತಲೆ ಎತ್ತೋದು ಬೇಡ.
ಜಸ್ಟ್ ನಮ್ಮ ಕಾಲನ್ನ ಪ್ರೆಸ್ ಮಾಡಿಕೊಂಡು, ಹೊಟ್ಟೆಗೆ ಪ್ರೆಸ್ ಮಾಡಿಕೊಂಡು ಹಂಗೆ ಉಸಿರಾಡಿ ದೀರ್ಘವಾಗಿ. ಚೆನ್ನಾಗಿ ದೀರ್ಘವಾಗಿ ಉಸಿರಾಡಿ. ಫೀಲ್ ದ ಸ್ಟ್ರೆಚಿಂಗ್ಸ್ ಆಫ್ ದ ಮಸಲ್ಸ್. ಆ್ಯಂಡ್ ರಿಲ್ಯಾಕ್ಸ್. ಉಸಿರು ಬಿಡ್ತಾ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಆ್ಯಂಡ್ ಶವಾಸನ. ಎರಡು ಕಾಲು ಮಧ್ಯ ಗ್ಯಾಪ್. ಕೈ ಹಸ್ತ ಮೇಲ್ಮುಖ. ದೀರ್ಘವಾಗಿ ಉಸಿರಾಡಿ. ಇವಾಗ ಅದೇ ರೀತಿ ಆಪೋಸಿಟ್ ಲೆಗ್. ಸೊ ಲೆಫ್ಟ್ ಲೆಗ್ ನಿಧಾನಕ್ಕೆ ಎರಡು ಕಾಲು ಲೆಫ್ಟ್ ಲೆಗ್ನ ಮಡಿಸ್ಬೇಕು. ಫಿಂಗರ್ಸ್ನ ಇಂಟರ್ಲಾಕ್ ಮಾಡಿರಬೇಕು. ಮತ್ತು ನಿಮ್ಮ ಕಾಲನ್ನ ಹೊಟ್ಟೆಗೆ ಮಡಿಸಿ, ನೆಕ್ ಪೇನ್ ಇದ್ರೆ ಜಸ್ಟ್ ಮಡಿಸಿ ಹೊಟ್ಟೆಗೆ ಟಚ್ ಆಗಿ ಕಂಪ್ರೆಸ್ ಆಗೋ ರೀತಿ. ಆರ್ ಎಲ್ಸ್ ಲಿಫ್ಟ್ ಯುವರ್ ಅಪ್ಪರ್ ಬ್ಯಾಕ್. ಮೂಗಿನ ಟಚ್ ಮಾಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು. ಬಲಗಾಲ ಸ್ಟ್ರೈಟ್ ಸ್ಟ್ರೆಚ್ ಆಗಿರಲಿ. ಚೆನ್ನಾಗಿ ಉಸಿರಾಡಿ. And relax. Relax in Shavasana again. ಇವಾಗ ದ್ವಿಪಾದ ಅಥವಾ ಪವನ ಮುಕ್ತಾಸನ. ಎರಡು ಕಾಲನ್ನು ಮಡಿಸಿ ಮಾಡುವಂಥದ್ದು. ಸೊ ಎರಡು ಕಾಲನ್ನ ಮಡಿಸಿ ನಿಮ್ಮ ಪಾದ ಏನಿರುತ್ತೆ ಅದನ್ನು ಗ್ರೌಂಡ್ ಮೇಲೆ ಇಡಿ. ಇವಾಗ ಹಂಗೆ ಎರಡು ಕಾಲನ್ನು ಮಡಿಸಿ ಹೊಟ್ಟೆಗೆ ಕಂಪ್ರೆಸ್ ಮಾಡಿ ಪವನ ಮುಕ್ತಾಸನ. ತೊಡೆ ಹೊಟ್ಟೆಗೆ ಕಂಪ್ರೆಸ್ ಆಗಿರಲಿ. ನಿಮ್ಮ ಅಪ್ಪರ್ ಬ್ಯಾಕ್ ಬೆನ್ನನ್ನು ಎತ್ತಿ ಆದಷ್ಟು ನಿಮ್ಮ ತಲೆನ ಮಂಡಿ ಹತ್ರ ತರೋಕ್ಕೆ ಪ್ರಯತ್ನ ಪಡಿ. ಚೆನ್ನಾಗಿ ಉಸಿರಾಡಬೇಕು. ಪ್ರೆಸ್ ಯುವರ್ ಥೈಸ್ ಟು ದ ಅಬ್ಡಾಮನ್. ಹೊಟ್ಟೆಗೆ ಪ್ರೆಸ್ ಮಾಡಿ. ಉಸಿರಾಡಿ. ಆ್ಯಂಡ್ ರಿಲ್ಯಾಕ್ಸ್. ಕತ್ತು ನೋಡಿದ್ರೆ ಎತ್ತೋದು ಬೇಡ. ರಿಲ್ಯಾಕ್ಸ್. ಸ್ಟ್ರೆಚ್. ಎರಡು ಕಾಲನ್ನು ಸ್ಟ್ರೆಚ್ ಮಾಡಿ ಶವಾಸನದಲ್ಲಿ ರಿಲ್ಯಾಕ್ಸ್. ಇನ್ನೊಮ್ಮೆ ಪವನ ಮುಕ್ತಾಸನ ಮಾಡೋಣ. ಎರಡು ಕಾಲನ್ನು ಮಡಿಸಿ ಇಂಟರ್ಲಾಕ್ ಫಿಂಗರ್ಸ್. ಎರಡು ಕಾಲನ್ನು ತೊಡೆಯನ್ನು ಹೊಟ್ಟೆಗೆ ಕಂಪ್ರೆಸ್ ಮಾಡಿ. ಕತ್ತು ನೋವಿದ್ರೆ ತಲೆ ಎತ್ತೋದು ಬೇಡ. ಜಸ್ಟ್ ಪ್ರೆಸ್ ಯುವರ್ ಥೈಸ್ ಟು ದಿ ಅಬ್ಡಾಮನ್. ಹೊಟ್ಟೆಗೆ ಪ್ರೆಸ್ ಮಾಡಿ ತೊಡೆನ ಅಥವಾ ತಲೆನ ಎತ್ತಿ, ಬೆನ್ನನ್ನು ಎತ್ತಿ. ಬ್ರಿಂಗ್ ಇಟ್ ಟುವರ್ಡ್ಸ್ ದ ನೀ ಜಾಯಿಂಟ್. ಸೊ ತಲೆನ ಆದಷ್ಟು ನೀ ಜಾಯಿಂಟ್ಗೆ ತಂದು ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ರಿಲ್ಯಾಕ್ಸ್. ಎರಡು ಕಾಲನ್ನು ಸ್ಟ್ರೆಚ್ ಮಾಡಿ. ಆ್ಯಂಡ್ ಶವಾಸನ ಅಗೇನ್. ಪವನ ಮುಕ್ತಾಸನ. ಇದರ ಬೆನಿಫಿಟ್ಸ್ ಅಫ್ಕೋರ್ಸ್ ನಮ್ಮ ಹೊಟ್ಟೆಲಿಲ್ಲ ಇರುವ ವಿಂಡ್ ಏನಿರುತ್ತೆ ಅದೆಲ್ಲ ರಿಲೀಸ್ ಮಾಡುತ್ತೆ. ಜೊತೆಗೆ ನಮ್ಮ ಸ್ಪೈನ್ ಏನಿರುತ್ತೆ ವರ್ಟಿಬ್ರಾ ಅದಕ್ಕೂ ಕೂಡ ಫ್ರಿಕ್ಷನ್ ಅಂದರೆ ಒಂದು ಮಸಾಜ್ ಥರ ಆಗುತ್ತೆ. ಸೊ ನಮ್ಮ ಬ್ಯಾಕ್ ಮಸಲ್ಸ್ ಕೂಡ
ಸ್ಟ್ರೆಂಥನ್ ಆಗುತ್ತೆ. ಮುಂದಿನ ಆಸನ ಸೇತು ಬಂದಾಸನ. ಸೇತು ಬಂದಾಸನ ಬ್ರಿಡ್ಜ್ ಪೋಸ್. ಸೊ ನಿಧಾನಕ್ಕೆ ಎರಡು ಕಾಲನ್ನ ಮಡಿಸಿ, ಆದಷ್ಟು ಎರಡು ಕಾಲ ಮಧ್ಯೆ ಗ್ಯಾಪ್ ಇರಲಿ, ಮಡಿಸಿ ನಮ್ಮ ಪಾದ ಏನಿದೆ ಅದು ನಮ್ಮ ನೆಲಕ್ಕೆ ಟಚ್ ಆಗಿರಲಿ. ಸೊ ಮಂಡಿ ಮಡಿಸಿರ್ಬೇಕು. ಇವಾಗ ಆದಷ್ಟು ನಿಮ್ಮ ಹಸ್ತನ ಕೆಳಮುಖವಾಗಿ ನೆಲದ ಸಪೋರ್ಟ್ ತಗೊಳ್ಳಿ, ಕೈ ಸ್ಟ್ರೆಚ್ ಆಗಿ. ಇವಾಗ ನಿಮ್ಮ ಹಿಪ್ಸ್ ಮತ್ತು ಲೋವರ್ ಬ್ಯಾಕ್ ಮತ್ತು ಮಿಡಲ್ ಬ್ಯಾಕ್ನ ಎತ್ತಬೇಕಾದಷ್ಟು ಎತ್ತಿ, ಆದರೆ ನಿಮ್ಮ ಕೈಯನ್ನು ನಿಮ್ಮ ಆ್ಯಂಕಲ್ನ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಈ ಥರ ಚೆಸ್ಟ್ ಚಿನ್ಗೆ ಟಚ್ ಆಗೋಷ್ಟು ಎತ್ತಬೇಕು. ಎರಡು ಕಾಲ ಮಧ್ಯೆ ಗ್ಯಾಪ್ ಇರಲಿ ಆದಷ್ಟು. ನಿಮ್ಮ ಆ್ಯಂಕಲ್ನ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಕೈಯಿಂದ. ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಚೆನ್ನಾಗಿ ಉಸಿರಾಡಿ. ಚಿನ್ ನಮ್ಮ ಗಲ್ಲ ಚೆಸ್ಟಿಗೆ ಟಚ್ ಆಗಿರಲಿ. ರಿಲ್ಯಾಕ್ಸ್. ಉಸಿರು ಬಿಡ್ತಾ ರಿಲ್ಯಾಕ್ಸ್. ಎರಡು ಕಾಲನ್ನ ಸ್ಟ್ರೆಚ್ ಆ್ಯಂಡ್ ಅಗೇನ್ ರಿಲ್ಯಾಕ್ಸ್ ಇನ್ ಶವಾಸನ. ಲೆಟ್ಸ್ ಡೂ ಇಟ್ ಒನ್ ಮೋರ್ ಟೈಮ್. ಅಗೇನ್ ಎರಡು ಕಾಲನ್ನ ಮಡಿಸಿ, ಆದರೆ ನಿಮಗೆ ಕಂಫರ್ಟೇಬಲ್ ಆದರೆ ಕೈನ ಬೆನ್ನನ್ನು ಇಟ್ಕೊಂಡು ಅದನ್ನು ಮೇಲೆ ಎತ್ತೋಕ್ಕೆ ಪ್ರಯತ್ನ ಮಾಡಿ. ಇನ್ ಕೇಸ್ ತುಂಬ ಮೊಣಕೈ ನೋವಿದೆ, ಏನಾದರೂ ರೀಸೆಂಟಾಗಿ ಫ್ರ್ಯಾಕ್ಚರ್ಸ್ ಆಗಿತ್ತು, ಅವೆಲ್ಲ ಆ ಥರ ಆಗಿದ್ರೆ ಮಾಡಬೇಡಿ. ಇಲ್ಲಾಂದರೆ ನಿಮ್ಮ ಹಸ್ತನ ಬೆನ್ನನ್ನು ಇಟ್ಕೊಂಡು ಬೆನ್ನನ್ನು ಮೇಲಕ್ಕೆ ಎತ್ತೋಕ್ಕೆ ಪ್ರಯತ್ನ ಪಡಿ. ಲೆಟ್ ದ ಚಿನ್ ಟಚ್ ದ ಚೆಸ್ಟ್. ಉಸಿರಾಡಿ. Breathe in, breathe out. And relax. ಉಸಿರು ಬಿಡ್ತಾ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಆ್ಯಂಡ್ ಶವಾಸನ. ಸೇತು ಬಂದಾಸನ. ಸೊ ನಮ್ಮ ಏನು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಇರುತ್ತೆ, ಅದಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ದಟ್ ಈಸ್ ವೆರಿ ಗುಡ್ ಫಾರ್ ದ ರೀಪ್ರೊಡಕ್ಟಿವ್ ಹೆಲ್ತ್. ಮತ್ತು ಥೈರಾಯ್ಡ್ ಹೆಲ್ತ್, ಥೈರಾಯ್ಡ್ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಟ್ ದ ಸೇಮ್ ಟೈಮ್ ಬ್ಯಾಕ್ ಮಸಲ್ಸ್, ಹ್ಯಾಮ್ಸ್ಟ್ರಿಂಗ್ ಮಸಲ್ಸ್ ಕೂಡ ಸ್ಟ್ರೆಚ್ ಆಗುತ್ತೆ. ಸೊ ಬ್ರೀದ್ ಇನ್ ಆ್ಯಂಡ್ ಬ್ರೀದ್ ಔಟ್. ಸೊ ಇದು ಮಲ್ಕೊಂಡು ಮಾಡುವಂಥ ಕೆಲವು ಆಸನಗಳು. ಇವಾಗ ಶವಾಸನದಲ್ಲಿ ರಿಲ್ಯಾಕ್ಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಪ್ರಾಣಾಯಾಮ. ಸೊ ರಿಲ್ಯಾಕ್ಸ್ ಇನ್ ಶವಾಸನ. ನಿಮ್ಮ ಬಾಡಿನ ಲೂಸ್ ಆಗಬೇಡಿ. ಯಾವುದೇ ಟೈಟ್ನೆಸ್ ಇದ್ದರೆ ಜಸ್ಟ್ ರಿಲೀಸ್. ಎರಡು ಕಾಲು ಮಧ್ಯೆ ಗ್ಯಾಪ್ ಇರಲಿ. ನಿಮ್ಮ ಹಸ್ತ ಮತ್ತು ತೊಡೆಯ ಮಧ್ಯನೂ ಗ್ಯಾಪ್ ಇರಲಿ. ಹಸ್ತ ಮೇಲ್ಮುಖ. ರಿಲ್ಯಾಕ್ಸ್. ಹುಬ್ಗಂಟಿದ್ರೆ ರಿಲೀಸ್. ದೀರ್ಘವಾಗಿ. Just take a deep breath. ದೀರ್ಘವಾಗಿ ಉಸಿರಾಡಿ.
ದೀರ್ಘವಾಗಿ ಉಸಿರುಬಿಡಿ. Relax in Shavasana. Feel all the stretchings, completely relaxed. One body, let's do instant relaxation technique anta. This is one type of a relaxation technique. ಅದರಲ್ಲಿ ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಕಾಲು ಬೆರಳಿಂದ ನಿಮ್ಮ ಎಲ್ಲ ರೈಟ್ ಟು ದ ಟಾಪ್ ಎಲ್ಲ ಮಸಲ್ಸ್ ಎಲ್ಲ ಪಾರ್ಟ್ಸ್ನ ಟೈಟನ್ ಮಾಡಬೇಕು. ಟೈಟ್ ಮಾಡಿ 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 ಯು ಹ್ಯಾವ್ ಟು ಕಂಪ್ಲೀಟ್ಲಿ ಲೆಟ್ ಇಟ್ ಗೋ, ರಿಲ್ಯಾಕ್ಸ್ ಮಾಡಿಬಿಡ್ಬೇಕು. ಸೊ ಟೋಸಿಂದ ಕೈ ಬೆರಳಿಂದ ನಿಮ್ಮ ಮುಖದ ಮಸಲ್ಸ್ ಎಲ್ಲ ಕ್ಯೂಚ್ಬೇಕು ಆ್ಯಂಡ್ ರಿಲೀಸ್. ಸೊ ನಾನು ಒನ್ ಬೈ ಒನ್ ಗೈಡ್ ಮಾಡ್ತೀನಿ. ಸೊ ದಿಸ್ ಇಸ್ ಅ ವೆರಿ ಗುಡ್ ಫಾರ್ಮ್ ಆಫ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸೊ ನಾನು ಗೈಡ್ ಮಾಡ್ತೀನಿ. ಶವಾಸನದಲ್ಲೇ ಇರಬೇಕು. ಎರಡು ಕಾಲನ್ನ ಜೋಡಿಸಿ, ಎರಡು ಹಸ್ತನ ನಿಮ್ಮ ತೊಡೆಯ ಪಕ್ಕ, ನಿಧಾನಕ್ಕೆ ನಾನು ಒಂದೊಂದು ಭಾಗನೂ ಟೈಟ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ನೀವು ಹಂಗೆ ಟೈಟ್ ಮಾಡ್ತಾ ಬರಬೇಕು. ಸೊ ಲೆಟ್ಸ್ ಡೂ ಇಟ್. ಒಂದ್ಸತಿ ಟೇಕ್ ಎ ಡೀಪ್ ಬ್ರೆತ್. ದೀರ್ಘವಾಗಿ ತಗೊಳ್ಳಿ. ಟೈಟನ್ ಯುವರ್ ಟೋಸ್, ಟೈಟನ್ ಯುವರ್ ಆ್ಯಂಕಲ್ ಜಾಯಿಂಟ್ನ ಕ್ಯೂಚಿ. ಟೈಟನ್ ಯುವರ್ ಕಾಫ್ ಮಸಲ್ಸ್, ನೀನಕಂಡ ಟೈಟನ್ ಮಾಡಿ. ಪುಲ್ ಅಪ್ ಯುವರ್ ನೀಸ್, ನಿಮ್ಮ ಮೊಣ ಕಾಲನ್ನ ಟೈಟನ್ ಮಾಡಿ, ಪುಲ್ ಅಪ್ ಮಾಡಿ. ಟೈಟನ್ ಯುವರ್ ಥೈಸ್, ನಿಮ್ಮ ಹಿಪ್ಸ್ನ ಸ್ಕ್ವೀಸ್ ಮಾಡಿ. ಬ್ರೀದ್ ಇನ್, ಬ್ರೀದ್ ಔಟ್, ನಿಮ್ಮ ಹೊಟ್ಟೆನ ಒಳಗೆ ಎಳ್ಕೊಳ್ಳಿ. ಟೈಟನ್ ಯುವರ್ ಫಿಂಗರ್ಸ್, ಅಂದರೆ ಫಿಸ್ಟ್ ಮಾಡಿ, ನಿಮ್ಮ ಕೈ ಬೆರಳನ್ನ ಫಿಸ್ಟ್ ಮಾಡಿ. ಟೈಟನ್ ಯುವರ್ ಎಲ್ಬೋಸ್, ಟೈಟನ್ ಯುವರ್ ಆರ್ಮ್ಸ್, ಟೈಟನ್ ಯುವರ್ ಶೋಲ್ಡರ್ಸ್. ಆದಷ್ಟು ಎಲ್ಲ ಮಸಲ್ಸ್ನ ಟೈಟ್ ಮಾಡಿ. ಟೈಟನ್ ಯುವರ್ ಫೇಸ್ ಮಸಲ್ಸ್, ಫೇಶಿಯಲ್ ಮಸಲ್ಸ್ನ ಟೈಟ್ ಮಾಡಿ. ಆದಷ್ಟು ಟೈಟನ್ ದಿ ಎಂಟೈರ್ ಬಾಡಿ ಆ್ಯಂಡ್ ರಿಲ್ಯಾಕ್ಸ್. Relax completely. Feel the heartbeat. ನಮ್ಮ ಎದೆಯ ಬಡಿತ ಜಾಸ್ತಿ ಆಗಿರೋವಂಥದ್ದನ್ನ ಗಮನಿಸಿ. Take a deep breath. Relax. This was instant relaxation technique, IRT ಅಂತ ಹೇಳ್ತಾರೆ. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. Feel the rush of the blood. Feel the relaxation that is happening.
ಇವಾಗ ನಿಧಾನಕ್ಕೆ 2 ಕಾಲನ್ನ ಜೋಡಿಸಿ ನಿಮ್ಮ ಎಡಗಾಲನ್ನ ಮಡಿಸಿ, ಎಡಗೈನ ಹಸ್ತನ ಹೊಟ್ಟೆ ಮೇಲೆ ಇಡಿ, ಬಲಗೈನ ಮೇಲೆ ಸ್ಟ್ರೆಚ್ ಮಾಡಿ ತಲೆಯ ಮೇಲೆ ಟರ್ನ್ ಟು ದ ರೈಟ್. ನಿಧಾನಕ್ಕೆ ನಿಮ್ಮ ರೈಟ್ ಸೈಡ್ ಟರ್ನ್ ಮಾಡಿ ಆ್ಯಂಡ್ ರೇಸ್ ಅಬೌವ್. And let's perform pranayama. Sit in any comfortable position, either Sukhasana athva Vajrasana. Let's do first pranayama, Nadi Shodhana pranayama. ನಿಮ್ಮ ಎಡಗೈ ಚಿನ್ಮುದ್ರೆ ಲಾಸ್ಟ್ ಕ್ಲಾಸಸ್ಸಲ್ಲೆಲ್ಲ ಮಾಡಿದ್ದೀವಿ. ಬಲಗೈ ನಾಸಿಕಾಗ್ರ ಮುದ್ರ ಅಥವಾ ಮೃಗಿ ಮುದ್ರ. ನಿಮ್ಮ ತೋರ್ ಬೆರಳು ಮತ್ತು ಮಧ್ಯದ ಬೆರಳನ್ನ ಮುಚ್ಚಿರಬೇಕು. ಆ್ಯಂಡ್ ಲೆಟ್ಸ್ ಡೂ ಇಟ್. ಲೆಫ್ಟಿಂದ ಉಸಿರು ತೊಗೊಬೇಕು, ರೈಟಿಂದ ಉಸಿರು ಬಿಡಬೇಕು, ರೈಟಿಂದ ಉಸಿರು ತೊಗೊಬೇಕು, ಲೆಫ್ಟಿಂದ ಉಸಿರು ಬಿಡಬೇಕು. ಲೆಟ್ಸ್ ಡೂ ಇಟ್ ಆಸ್ ಮಚ್ ಆಸ್ ಪಾಸಿಬಲ್, ದೀರ್ಘವಾಗಿ. ಫೋಕಸ್ ಆನ್ ದ ಬ್ರೀದಿಂಗ್. ನಿಮ್ಮ ಗಮನ ಆದಷ್ಟು ಬ್ರೆತ್ ಮೇಲೆ ಫೋಕಸ್ ಆಗಿರಲಿ. ಥಾಟ್ಸ್ ಎಲ್ಲ ಕಡೆ ಬಂದ್ರೂ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಬ್ಯಾಕ್, ಗೆಟ್ ಬ್ಯಾಕ್ ಯುವರ್ ಫೋಕಸ್ ಟು ದ ಬ್ರೀದಿಂಗ್. ಇವಾಗ ಲೆಫ್ಟ್ ಸೈಡ್ ಉಸಿರು ಬಿಡ್ತಾ ರಿಲೀಸ್, ಕೈನ ರಿಲೀಸ್ ಮಾಡಿ ಆ್ಯಂಡ್ ಜಸ್ಟ್ ಬ್ರೀತ್ ಇನ್ ನಾರ್ಮಲಿ. 2 ಹೊಳ್ಳೆಯಿಂದ ದೀರ್ಘವಾಗಿ ಉಸಿರು ತೊಗೊಂಡು ಉಸಿರು ಬಿಡಿ. ಮುಂದಿನ ಪ್ರಾಣಾಯಾಮ ಲೆಟ್ಸ್ ಡೂ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಅಂದರೆ ಬೆಲ್ಲೋಸ್ ಥರ ನಾವು ಫೋರ್ಸ್ಫುಲ್ಲಾಗಿ ಉಸಿರು ತೊಗೊಬೇಕು, ಉಸಿರು ಬಿಡಬೇಕು, ಉಸಿರು ತೊಗೊಬೇಕು, ಉಸಿರು ಬಿಡಬೇಕು. ಕಪಾಲ್ ಭಾತಿಯಲ್ಲಿ ನಾವು ಬರೀ ಉಸಿರು ಬಿಡೋದನ್ನ ಫೋರ್ಸ್ಫುಲ್ಲಾಗಿ ಮಾಡ್ತೀವಿ. ಬಟ್ ಭಸ್ತ್ರಿಕಾದಲ್ಲಿ 2 ಉಸಿರು ತಗೊಳ್ಳೋದು ಮತ್ತು ಉಸಿರು ಬಿಡೋದನ್ನ ಫೋರ್ಸ್ಫುಲ್ಲಾಗಿ ಮಾಡಬೇಕು. ಏನಾದರೂ ಹರ್ನಿಯಾ ಇಶ್ಯೂಸ್ ಇದ್ದರೆ ಮತ್ತು ತುಂಬ ಹೈ BP ಇದ್ದರೆ, ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಇದ್ದರೆ, ಆ ಥರ ಇದ್ದರೆ ಇದನ್ನು ಮಾಡಬಾರ್ದು. ಏನು ತೊಂದರೆ ಇಲ್ಲ ಅಂದರೆ ದಿಸ್ ಈಸ್ ವೆರಿ ಹೆಲ್ಪ್ಫುಲ್.
ನಮ್ಮ ಹೆಡ್ ರೀಜನ್ಗೆ ಅಥವಾ ನಮ್ಮ ಸೆರೆಬ್ರಲ್ ರೀಜನ್ಗೆ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಈವನ್ ರೆಸ್ಟಿಂಗ್ ಹಾರ್ಟ್ ರೇಟ್ ಕೂಡ ಕಮ್ಮಿ ಆಗುವಂಥ ರಿಸರ್ಚ್ ಪೇಪರ್ಸ್ ಇದೆ. ಸೊ ಲೆಟ್ಸ್ ಡೂ ಭಸ್ತ್ರಿಕಾ ಪ್ರಾಣಾಯಾಮ. ತುಂಬ ಹೈ ಬಿ ಪಿ ಇದ್ದರೆ, ಹರ್ನಿಯಾ ಇಶ್ಯೂಸು, ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಥರ ಇದ್ದರೆ ಮಾಡಬಾರ್ದು. ಸೊ ಲೆಟ್ಸ್ ಕೀಪ್ ಚಿನ್ ಮುದ್ರ, ನಾರ್ಮಲಾಗಿ ಬ್ರೀದ್ ಮಾಡಿ ಒಂದ್ಸತಿ. ಸೊ ನನ್ನನ್ನು ಒಂದ್ಸತಿ ನೋಡಿ ಭಸ್ತ್ರಿಕಾ ಪ್ರಾಣಾಯಾಮ ಹೆಂಗೆ ಮಾಡೋದು ಅಂತ. ಭಸ್ತ್ರಿಕಾ ಬೆಲ್ಲೋಸ್ ಥರ. ಸೊ ಫೋರ್ಸ್ಫುಲ್ಲಾಗಿ ಮೂಗಿಂದನೇ ಉಸಿರಾಡಬೇಕು, ಉಸಿರು ಬಿಡಬೇಕು. ಸೊ ನಿಮ್ಮ ಕೈನ ಸ್ಟ್ರೆಚ್ ಮಾಡಿರಬೇಕು. ನಿಮ್ಮ ಫಿಂಗರ್ಸ್ ಈ ಥರ ಇಟ್ ಹ್ಯಾಸ್ ಟು ಬಿ ಸ್ಪ್ರೆಡ್ ಔಟ್. ಉಸಿರು ಜೋರಾಗಿ ತಗೊಬೇಕು, ಕೈನ ಎಳಿಬೇಕು, ಉಸಿರು ಬಿಡ್ತಾ ಅಗೇನ್ ಯು ಹ್ಯಾವ್ ಟು ಥ್ರೋ ಯುವರ್ ಹ್ಯಾಂಡ್ಸ್ ಬ್ಯಾಕ್ ಅಪ್. ಸೊ ಫೋರ್ಸ್ಫುಲ್ಲಾಗಿ ರಿಲೀಸ್. ಸೊ ಉಸಿರು ತಗೊಬೇಕು, ಉಸಿರು ಬಿಡಬೇಕು, ಉಸಿರು ತಗೊಬೇಕು, ಉಸಿರು ಬಿಡಬೇಕು. ಫೋರ್ಸ್ಫುಲ್. ಲೆಟ್ಸ್ ಡೂ ಇಟ್. Let's do it for 5 times first. So relax. Relax. ದೀರ್ಘವಾಗಿ ಉಸಿರಾಡಿ. ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್. ಫೀಲ್ ದ ಟೆನ್ಷನ್, ಫೀಲ್ ದ ರಶ್ ಆಫ್ ದ ಬ್ಲಡ್. ಲೆಟ್ಸ್ ಡೂ ಭಸ್ತ್ರಿಕಾ ಪ್ರಾಣಾಯಾಮ ಅಗೇನ್. ಇನ್ನೊಂದ್ಸತಿ 5 times. ಹ್ಯಾಂಡ್ ಸ್ಟ್ರೆಚ್. ಉಸಿರು ತಗೊಳ್ಳಿ, ಉಸಿರು ಬಿಡಿ ಜೋರಾಗಿ. ರಿಲ್ಯಾಕ್ಸ್. ಸ್ವಲ್ಪ ಡಿಸಿನೆಸ್ ಬಂದರೆ ಜಸ್ಟ್ ಸಿಟ್ ಇನ್ ಎನಿ ಕಂಫರ್ಟಬಲ್ ಪೊಸಿಷನ್. ಸುಖಾಸನ ಥರ ಕೂತ್ಕೊಂಡು you can just relax. Katvagsi and relax. So Kapalbhati ಮತ್ತೆ ಭಸ್ತ್ರಿಕಾ, they are called heating pranayamas ಫಿಲಾಸಫಿಕಲಿ. ಸೊ ಅದಷ್ಟು ಹೀಟ್ ಜನ್ರೇಟ್ ಮಾಡುತ್ತೆ ಬಾಡೀಲಿ. ಸೊ ಅದನ್ನು ಕೌಂಟರ್ ಮಾಡೋಕ್ಕೆ ವಿ ಹ್ಯಾವ್ ಟು ಡೂ ಕೂಲಿಂಗ್ ಪ್ರಾಣಾಯಾಮಸ್. ಸೊ ಆ ಕೂಲಿಂಗ್ ಪ್ರಾಣಾಯಾಮಸ್ ಬಂದ್ಬಿಟ್ಟು ಶೀತಲಿ, ಶೀತಕಾರಿ ಮತ್ತು ಸದಂತ. ಸೊ ದೀಸ್ ಆರ್ ಕೂಲಿಂಗ್ ಪ್ರಾಣಾಯಾಮಸ್. ಯಾವುದಾದ್ರೂ ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೊಳ್ಳಿ. ಮತ್ತು ಕೈ ಚಿನ್ ಮುದ್ರ. ಮೊದಲು ಶೀತಲಿ ಪ್ರಾಣಾಯಾಮ. ಶೀತಲಿ ಹೆಸರಲ್ಲೇ ಕೂಲಿಂಗ್ ಅಂತ ಇದೆ. ಸೊ ನಿಮ್ಮ ನಾಲ್ಗೆನ ಮುಂದೆ ಚಾಚಬೇಕು ಮತ್ತು ಅದನ್ನ ರೋಲ್ ಮಾಡಬೇಕು. ಇನ್ವರ್ಡ್ಸ್ ರೋಲ್ ಮಾಡಬೇಕು. ಆಗಲಿಲ್ಲ ಅಂದರೆ ಜಸ್ಟ್ ನಾಲ್ಗೆನ ಚಾಚಿ. ಇವಾಗ ನಿಮ್ಮ ಉಸಿರನ್ನ ಬಾಯಿಂದ ತಗೊಬೇಕು, ಉಸಿರು ಬಿಡ್ತಾ ಮೂಗಿಂದ ಉಸಿರು ಬಿಡಬೇಕು. ಸೊ ಇನ್ವರ್ಡ್ ರೋಲ್ ಟಂಗನ್ನ ನಾನು ಫೋಟೋ ಕಳಿಸ್ತೀನಿ ಗ್ರೂಪಲ್ಲಿ. ಶೀತಲಿ, ಶೀತಕಾರಿ ಆ್ಯಂಡ್ ಸದಂತ. ಫಸ್ಟ್ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ. ಸ್ಟ್ರೆಚ್ ಯುವರ್ ಟಂಗ್, ಇನ್ವರ್ಡ್ ರೋಲ್. ಬಾಯಿಂದ ಉಸಿರು ತಗೊಳ್ಳಿ, ಬಾಯಿ ಮುಚ್ಚಿ ಮೂಗಿಂದ ಉಸಿರು ಬಿಡಿ. ಅಗೇನ್. So you have to feel the coolness of the air
ಕೂಲ್ ಏರ್ನ ನಮ್ಮ ಬಾಯಿಂದ ಹೋಗೋದನ್ನ ಗಮನಿಸಬೇಕು. ನಮ್ಮ ನಾಲಿಗೆ ಎಲ್ಲ ತಣ್ಣಗಾಗೋದನ್ನ ಗಮನಿಸಿ. ಸೊ ನಾಲಿಗೆ ಚಾಚಿ ಅದನ್ನು ಇನ್ವರ್ಡ್ ರೋಲ್ ಮಾಡಿರಬೇಕು. ಅಲ್ಲಿಂದ ಉಸಿರು ತಗೊಬೇಕು, ಅಂದರೆ ಗಾಳಿ ತಗೊಳ್ಬೇಕು. ಸೊ ಬಾಯಿ ಮುಚ್ಚಿ ಮೂಗಲ್ಲಿ ಉಸಿರು ಬಿಡಬೇಕು. ಸೊ ದೀರ್ಘವಾಗಿ ಬಾಯಲ್ಲಿ ಉಸಿರು ತಗೊಬೇಕು, ಮೂಗಲ್ಲಿ ಉಸಿರು ಬಿಡಬೇಕು. ಟ್ರೈ ಇಟ್ ಅಗೇನ್. ಶೀತಲಿ ಪ್ರಾಣಾಯಾಮ. ಎಸ್, ರಿಲ್ಯಾಕ್ಸ್. ಫೀಲ್ ದ ಕೂಲ್ನೆಸ್ ಆಫ್ ದಿ ಏರ್. ತಣ್ಣಗಿರೋ ಗಾಳಿ ಫೀಲ್ ಮಾಡ್ತಾ ಇರಿ ನಿಮ್ಮ ನಾಲ್ಗೆ ಮೇಲೆ. ರಿಲ್ಯಾಕ್ಸ್. ಇವಾಗ ನಾರ್ಮಲ್ ಬ್ರೀದಿಂಗ್. ಶೀತಕಾರಿ ಮತ್ತು ಸದಂತ ನಾವು ನಾಳೆಯ ಸೆಷನಲ್ಲಿ ಮಾಡೋಣ. ಇವಾಗ ಜಸ್ಟ್ ಫೋಕಸ್ ಆನ್ ದ ಚೇಂಜಸ್ ದಟ್ ಈಸ್ ಹ್ಯಾಪನಿಂಗ್. ಇಷ್ಟು ಟೈಮ್ ನಾವು ಮಾಡಿರುವ ಆಸನಗಳು ಮತ್ತು ಪ್ರಾಣಾಯಾಮದಲ್ಲಿ ಆಗಿರುವ ಬದಲಾವಣೆಗಳನ್ನ ಗಮನಿಸ್ತಾ ಬನ್ನಿ. ಪ್ರಾಣಾಯಾಮ, ಪ್ರಾಣ ಪ್ಲಸ್ ಆಯಾಮ. ಪ್ರಾಣ ಅಂದರೆ ವೈಟಲ್ ಎನರ್ಜಿ, ಆಯಾಮ ಅಂದರೆ ಎಕ್ಸ್ಟೆನ್ಷನ್ ಅಂತ, ಸೊ ಎಳೆಯುವಂಥದ್ದು. ಸೊ ಪ್ರಾಣಾಯಾಮ ನಮ್ಮ ಪ್ರಾಣ ನಾವೇನು ತಗೊತೀವೋ ಅದನ್ನು ನಾವು ಎಕ್ಸ್ಟೆಂಡ್ ಮಾಡೋದು. ಸೊ ಲೈಕ್ ದೀರ್ಘವಾಗಿ ಉಸಿರಾಡೋದು. ಸೊ ದಟ್ ಇಸ್ ಪ್ರಾಣಾಯಾಮ. ನಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಮಾಡುತ್ತೆ. ಅದೇ ರೀತಿ ನಮ್ಮ ಬ್ರೈನ್, ಮೆಂಟಲ್ ಹೆಲ್ತ್, ಇಂಡೈರೆಕ್ಟಾಗಿ ಮೆಂಟಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸೊ ಬ್ರೀದಿಂಗ್ ಕಂಟ್ರೋಲ್ಸ್ ದ ಮೈಂಡ್ ಆ್ಯಂಡ್ ದ್ಯಾಟ್ ಇಸ್ ಟ್ರೂ. ಚಿನ್ಮುದ್ರೆ. Back straight and just normal breathing. ಫೀಲ್ ದ ಸೌಂಡ್. ಎಕ್ಸ್ಟರ್ನಲ್ಲಿ ಏನೇನು ಸೌಂಡ್, ಅಕ್ಕಪಕ್ಕದಲ್ಲಿ ಏನೇನು ಸೌಂಡ್ ಬರ್ತಾ ಇದೆ ಗಮನಿಸಿ. ಅಟ್ ದ ಸೇಮ್ ಟೈಮ್ ಫೋಕಸ್ ಆನ್ ದ ಬ್ರೀದಿಂಗ್. ನಮ್ಮ ಉಸಿರಾಟದ ಮೇಲೂ ಗಮನ ಹರಿಸಿ. ಹ್ಯಾವ್ ಅ ಸ್ಮೈಲ್ ಆನ್ ದ ಫೇಸ್. ಹುಬ್ಬುಗಂಟನ್ನ ರಿಲ್ಯಾಕ್ಸ್. ಲೆಟ್ಸ್ ಕನ್ಕ್ಲೂಡ್ ದ ಸೆಷನ್. ನಮಸ್ಕಾರ ಸ್ಥಿತಿ, 3 ಬಾರಿ ಓಂಕಾರ ಮತ್ತು ಶಾಂತಿ ಮಂತ್ರ ಮಾಡೋಣ. ಎಸ್, ಟೇಕ್ ಅ ಡೀಪ್ ಬ್ರೆತ್. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಓಂಕಾರ. ಆದಷ್ಟು ಮಕಾರನ ಜಾಸ್ತಿ ಸ್ಟ್ರೆಚ್ ಮಾಡಿ ಎಳೀರಿ. ಸೊ ಆ ವೈಬ್ರೇಷನ್ಸ್ನ ನೀವು ಫೀಲ್ ಮಾಡಿ. ಬ್ರೀದ್ ಇನ್.
ಬಿಡ್ತಾ ಓಂಕಾರ. ಶಾಂತಿ ಮಂತ್ರ. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. Rub your palms. Gently place it on the eyes. Feel the warmth. ಬಿಸಿನ ನೀವು ಗಮನಿಸಿ. And yes, relax. Feel the freshness. And let's meet tomorrow. Have a nice day.